ಹಾಯ್ ಹಲೋ ನಮಸ್ಕಾರ, ನಾನು ಲೀನಾ. ವೆಲ್ಕಮ್ ಬ್ಯಾಕ್ ಟು ಕೂರ್ಗ್ ಲೈಫ್. ಇವತ್ತು ನಾನು ಒಂದು ಮನೆಮದ್ದನ್ನು ಉಪಯೋಗಿಸಿ ಹೊಟ್ಟೆಯ ಬೊಜ್ಜು ಅಥವಾ ದೇಹದ ತೂಕ ಇಳಿಸೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಮಾಡುವಂಥ ಈ ರೆಮಿಡಿಯನ್ನು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ. ಯಾಕಂದರೆ ನಾನು ಇದನ್ನು ಸುಮಾರು 10 ವರ್ಷಗಳ ಕಾಲ ಯೂಸ್ ಮಾಡಿದ್ದೀನಿ. ತುಂಬಾ ಬೆನಿಫಿಟ್ ಇರುವಂಥ ಒಂದು ರೆಮಿಡಿ. ಹಾಗಾಗಿ ಇವತ್ತು ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಕೇವಲ ಒಂದೇ ಒಂದು ವಸ್ತು ಸಾಕು. ಅದು ಏನು ಅಂದರೆ ನಿಂಬೆಹಣ್ಣು. ನೀವು ಅಂದ್ಕೋಬೋದು ಈ ಒಂದು ನಿಂಬೆಹಣ್ಣನ್ನು ಉಪಯೋಗಿಸಿ ದೇಹದ ತೂಕ ಹೇಗೆ ಕಡಿಮೆ ಆಗುತ್ತೆ ಅಂತ. 100% ಬೆನಿಫಿಟ್ಸ್ ಈ ಒಂದು ರೆಮಿಡಿಯಿಂದ ಸಿಗುತ್ತೆ. ನಿಂಬೆಹಣ್ಣನ್ನು ಆರೋಗ್ಯದ ಸಂಜೀವಿನಿ ಅಂತಲೇ ಕರೀತಾರೆ. ಇದನ್ನು ಉಪಯೋಗಿಸೋದ್ರಿಂದ ನಮ್ಮ ಶರೀರದಲ್ಲಿ ಅದ್ಭುತವಾದಂಥ ಬದಲಾವಣೆಯನ್ನು ಕಾಣ್ಬೋದು. ಈ ಒಂದು ಮನೆಮದ್ದನ್ನು ಪ್ರತಿನಿತ್ಯ ಮಾಡೋದ್ರಿಂದ ದೇಹದ ತೂಕವನ್ನು ಕಡಿಮೆ ಮಾಡೋದು ಅಲ್ಲದೆ ಶೀತ, ನೆಗಡಿ, ಕೆಮ್ಮು ಹಾಗೆ ಅಸ್ತಮವನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದರಲ್ಲಿದೆ. ಹಾಗೆ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚು ಮಾಡುತ್ತೆ. ನಾನು ಆವಾಗಲೇ ಹೇಳಿದ ಹಾಗೆ ಈ ರೆಮಿಡಿಯನ್ನು ಹೇಗೆ ಮಾಡೋದು ಅಂದರೆ 1 ಗ್ಲಾಸ್ ಬಿಸಿ ನೀರಿಗೆ 1/4 ಭಾಗದಷ್ಟು ನಿಂಬೆ ರಸವನ್ನು ಹಿಂಡಿ ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಗೊಳ್ಬೇಕು. ಹಾಗೆ ನಮ್ಮ ತೂಕ 90ರಿಂದ 100 kgಗಿಂತ ಜಾಸ್ತಿ ಇದ್ದರೆ ಇದನ್ನು ಪ್ರತಿನಿತ್ಯ 2 ಸಲ ತಗೊಳ್ಬೇಕಾಗುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಹಾಗೆ ರಾತ್ರಿ ಮಲಗೋದಕ್ಕೆ ಮುಂಚೆ ತಗೊಳ್ಳೋದ್ರಿಂದ ಕೇವಲ 15 ದಿನದಲ್ಲಿ ಇದರ ಲಾಭವನ್ನು ಪಡ್ಕೋಬೋದು. ಹಾಗೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ನೈಸರ್ಗಿಕವಾಗಿ ಸಿಗುವಂಥ ವಸ್ತುವಾಗಿರೋದ್ರಿಂದ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ನೀವು ಅಂದ್ಕೋಬೋದು ಎಷ್ಟು ದಿನಗಳವರೆಗೆ ಇದನ್ನು ಮಾಡ್ಕೋಬೇಕು ಅಂತ. ನಮಗೆ ಶೀತ, ನೆಗಡಿ, ಅಸ್ತಮ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಬರಬಾರ್ದು ಅಂದರೆ ಬೇಕಿದ್ದರೆ ಇದನ್ನು ಜೀವನ ಪರ್ಯಂತ ಉಪಯೋಗಿಸ್ಬೋದು. ಯಾಕಂದರೆ ಈ ನಿಂಬೆಹಣ್ಣಿನ ರಸವನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಅಂದರೆ ದಿನಕ್ಕೆ 1/4 ಭಾಗದಿಂದ ಅರ್ಧ ಭಾಗದಷ್ಟು ತಗೊಳ್ಳೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ನೋಡಿದ್ರಲ್ಲ, ಇವತ್ತಿನ ಈ ಮನೆಮದ್ದನ್ನು ಬೊಜ್ಜು ಇರುವಂಥ ತುಂಬ ಜನ ಒದ್ದಾಡ್ತಾನೆ ಇರ್ತಾರೆ. ತೂಕವನ್ನು ಹೇಗೆ ಕಡಿಮೆ ಮಾಡೋದು ಅಂತ ಯೂಟ್ಯೂಬ್ನಲ್ಲಿ, ಗೂಗಲ್ನಲ್ಲಿ ಸರ್ಚ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ನಾವು ವ್ಯಾಯಾಮ ಮಾಡದೇ ಇದ್ದರೂ ನಮ್ಮ ಆಹಾರ ಕ್ರಮ ಸರಿಯಾಗಿರಬೇಕು. ನಮ್ಮ ಅಜ್ಜ ಅಜ್ಜಿಯಂದಿರು ನೋಡಿ, ಯಾವುದೇ ರೀತಿಯ ಫಾಸ್ಟ್ ಫುಡ್, ಜಂಕ್ ಫುಡ್ ತಿನ್ನದೆ 100 ವರ್ಷಕ್ಕಿಂತ ಹೆಚ್ಚು ಕಾಲ ಇರ್ತಿದ್ರಲ್ವ. ಹಾಗೆ ಸರಿಯಾದ ಟೈಮ್ಗೆ ನಿದ್ರೆ ಮಾಡದೆ ಡೇ ಟೈಮ್ನಲ್ಲಿ ಮಲಗೋದು, ರಾತ್ರಿ ಹೊತ್ತು ಮಲಗದೇ ಇರೋದು, ಇದರಿಂದ ನಮ್ಮ ಜೀರ್ಣಕ್ರಿಯೆಗಳು ಸಕ್ರಿಯವಾಗದೆ ದೇಹದ ತೂಕ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಮನೆಮದ್ದನ್ನು 1 ಅಥವಾ 2 ದಿನ ಯೂಸ್ ಮಾಡಿ. ಯಾವುದೇ ರೀತಿಯಲ್ಲಿ ಲಾಭ ಇಲ್ಲ, ಪ್ರಯೋಜನ ಇಲ್ಲ ಅಂದ್ಕೋಬೇಡಿ. ಇದನ್ನು ಪ್ರತಿನಿತ್ಯ ಯೂಸ್ ಮಾಡ್ತಾನೆ ಬಂದಾಗ ಕೇವಲ 15 ದಿನದಲ್ಲಿ ನಮ್ಮ ದೇಹದಲ್ಲಿ ಬದಲಾವಣೆಯನ್ನು ಕಾಣಬಹುದು. ಹಾಗೆ ಪ್ರತಿನಿತ್ಯ ಎದ್ದು ಕಾಫಿ, ಟೀ ಕುಡಿಯೋದಕ್ಕಿಂತ ಖಾಲಿ ಹೊಟ್ಟೆಗೆ ನಿಂಬೆಹಣ್ಣಿನ ರಸವನ್ನು ಬಿಸಿ ನೀರಿಗೆ ಹಾಕಿ ಕುಡಿಯೋದ್ರಿಂದ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬೋದು. ಹಾಗೆ ಆಸ್ಪತ್ರೆಗೆ ಹೋಗುವ ಅವಶ್ಯಕತೆಯೂ ಇರೋದಿಲ್ಲ. ಹಾಗೆ ಕೆಲವರು ಕೇಳ್ತಾರೆ, ಇದಕ್ಕೆ ಜೇನುತುಪ್ಪವನ್ನು ಹಾಕಿ ಕುಡಿಬಹುದಾ ಅಂತ. ಖಂಡಿತ ಈ ಒಂದು ತಪ್ಪನ್ನು ಮಾಡಬೇಡಿ ಅಂತೀನಿ. ಯಾಕಂದರೆ ಈ ರೀತಿಯಾಗಿ ಮಾಡಿದಾಗ ನಿಂಬೆಹಣ್ಣಿನಲ್ಲಿರುವಂಥ ಸತ್ವ ಏನಿರುತ್ತೆ ಅದು ಕಡಿಮೆಯಾಗುತ್ತೆ. ಕೊಬ್ಬನ್ನು ಕರಗಿಸುವಂಥ ಶಕ್ತಿ ಇದರಲ್ಲಿ ಇರೋದರಿಂದ ಕೇವಲ ಇದು ಒಂದನ್ನು ಮಾತ್ರ ಬಳಸಿ ಅಂತ ಸಜೆಸ್ಟ್ ಮಾಡ್ತೀನಿ. ಕೊನೆಯದಾಗಿ ಬೊಜ್ಜು, ಒಬೆಸಿಟಿ ಅಥವಾ ದೇಹದ ತೂಕದಿಂದ ಯಾರಾದರೂ ಬಳಲ್ತಾ ಇದ್ದರೆ ತಪ್ಪದೆ ಇವತ್ತಿನ ಈ ರೆಮಿಡಿಯನ್ನು ಮಾಡೋದಕ್ಕೆ ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾಳೆ ಮತ್ತೊಂದು ರೆಸಿಪಿ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.